ಇದು ಒಂಥರ ಬೆಟ್ಟ ಗುಡ್ಡದಲ್ಲಿಂದ ಆ ನೀರು ಹರ್ಕೊಂಡ್ ಬರುತ್ತಲ್ಲ, ಹರ್ಕೊಂಡ್ ಬಂದಿದ್ದ ನೀರೇ ನಮಗೆ ನದಿ ಆಗೋದು. ಮೇಲಿಂದಲ್ಲ ಹರ್ಕೊಂಡ್ ಬಂದಿರುತ್ತೆ, ಎಲ್ಲ ಮಿನರಲ್ಸ್ನ ತಗೊಂಬಂದಿರುತ್ತೆ. ತಗೊಂಬಂದಿದ್ದ ನೀರನ್ನು ನಾವು ಕುಡಿತೀವಿ. ಇನ್ನು ಬರ್ತಾ ಇರೋ ನೀರನ್ನು ನಾವು ಅಲ್ಲೇ ಕುಡಿದ್ರೆ ನಾವು ಆಲ್ಕಲಿನಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಅದು ಎಲ್ಲ ಗಿಡ ಮರ ಬೇರು ಬಳ್ಳಿ ಎಲ್ಲ ಕಡೆಯಿಂದ ಸುತ್ಕೊಂಡ್ಬಂದಿರುತ್ತೆ. ಅಮೃತ ಅಂತ ಹೇಳ್ತೀವಿ ಆ ನೀರು. ಅಂತ ನೀರನ್ನ ತಗೊಂಬಂದು ನಾವೇನು ಸ್ಟೋರ್ ಮಾಡ್ಕೊಂಡು ಅಲ್ಲಿ ಫಿಲ್ಟರ್ ಮಾಡಿ ಈ ರೀತಿ ಬಿಡ್ತಾರೆ. ಹೊಳೆ ನೀರು ಹೆಂಗೆ ಬಿಡ್ತಾರೆ? ಫಿಲ್ಟರ್ ಮಾಡ್ತಾರ, ಫಿಲ್ಟರ್ ಮಾಡದೇ ಬಿಡ್ತಾರ? ಫಿಲ್ಟರ್ ಮಾಡೇ ಬಿಡ್ತಾರೆ. ಈಗ ನೀವು ಧರ್ಮಸ್ಥಳ ಹೋಗ್ತಿರ್ತೀರಿ, ಇಲ್ಲಿ ಮಾಡಲ್ಲ, ರಾಣೆಬೆನ್ನು ಮಾಡಿಬಿಟ್ಟೆ ಕಳಿಸ್ಬಿಟ್ಟಿರ್ತಾರೆ. ಗೊತ್ತಾಯ್ತಲ್ಲ, ಫೀಡರ್ ಇರುತ್ತೆ, ಫೀಡರಿಂದನೇ ನಿಮಗೆ ಫೀಡ್ ಮಾಡೋದು. ಡೈರೆಕ್ಟಾಗಿ ನಿಮ್ಗೆ ಹೊಳೆಯಿಂದ ಹಾಕಲ್ಲ ನಿಮಗೆ. ಈಗ ಧರ್ಮಸ್ಥಳ ಹೋಗ್ತಿರ್ಬೇಕಾದ್ರೆ ಬೆಟ್ಟ ಗುಡ್ಡದಿಂದ ನೀರು ಬೀಳ್ತಾ ಇರುತ್ತೆ. ನೋಡಿದಾಗ ಏನನ್ಸುತ್ತೆ? ಒಂದೆರಡು ನಿಮಿಷ ನಾವು ಗಾಡಿ ತರಬೇಕಪ್ಪ, ಆ ನೀರನ್ನ ಕುಡಿಬೇಕು, ಅಲ್ಲಿ ಎಂಜಾಯ್ ಮಾಡಬೇಕು. ಹೌದಲ್ಲ? ಆ ನೀರು ಮುಟ್ರಿ ನೋಡೋಣ, ಎಷ್ಟು ತಣ್ಣಗಿರುತ್ತೆ ಅಂದರೆ ಅಷ್ಟು ಶೀತಲವಾಗಿರುತ್ತೆ. ಅದು ಕುಡಿದ್ರೆ ಅಷ್ಟು ಹಿತವಾಗಿರುತ್ತೆ. ನೀವೇನು ಮಾಡ್ತೀರಿ? ಕುಡಿಯೋದಷ್ಟೇ ಅಲ್ಲ, ಇದ್ದಿದ್ದ ಬಾಟ್ಲ ತಂದಿರೋ ನೀರಲ್ಲಿ ಚಲ್ಬಿಟ್ಟು ಆ ನೀರನ್ನ ಹಿಡ್ಕೊಳ್ತೀರಿ. ಹೌದಲ್ಲ? ಭಾಳ ಒಳ್ಳೆ ನೀರು. ಅಂಥ ಒಳ್ಳೆ ನೀರನ್ನ ಹೇಗೆ ಈ ಒಂದು ಡಿವೈಸ್ ಮಾಡುತ್ತೆ. ಇದು ಎಲ್ಲ ಥರದ್ದು ಮಿನರಲ್ಸ್ ಇದರೊಳಗೆ ಇದ್ದಾವೆ. ಇದ್ರೊಳಗಿಂದ ಫ್ಲೋ ಆಗಿ ಕೆಳಗೆ ಬಂದು ಬಿದ್ದಿದ್ದ ನೀರೇ ಆಲ್ಕಲೈನ್ ಆಗಿ ಬರುತ್ತೆ. ಈಗ ನಾವು ಒಂದು ಕೆಲಸ ಮಾಡೋಣ. ಈ ನೀರು ನಿಮ್ಮ ಫಿಲ್ಟರ್ ನೀರು, ಇದರೊಳಗೆ ಯಾವುದೇ ಥರದ್ದು ಮಿನರಲ್ಸ್ ಇಲ್ಲ, ತೆಗ್ದಿದ್ದಾರೆ. ಹೌದಾ? ಈ ನೀರು ಹಾಕಿದ್ರೆ ಏನಾಗ್ಬೋದು? ಯಾವ ಕಲರ್ ಬರ್ಬೋದು? ಹಸಿರೇ ಬರ್ಬೋದಲ್ವಾ? ಹಸಿರೇ ಉಳಿಬೋದಲ್ಲ? ಹಾಕೋಣ. ಅಂದ್ರೆ ಏನಾಯ್ತು? ಇದ್ರೊಳಗಿಂದ ಬಂದ ನೀರು, ಜರಿ ಗಿಡ ಮರ ಬಳ್ಳಿ ಎಲ್ಲ ಕಡೆಯಿಂದ ಹರ್ಕೊಂಡು ಬಂದಿದ್ದ ನೀರು ಮತ್ತು ಏನಾಯ್ತು? ಆಲ್ಕಲೈನ್ ಆಗೋಯ್ತು. ಯಾವುದಿತ್ತು? ಬೋರ್ ನೀರೀಗ ಕಂಪ್ಲೀಟ್ಲಿ ಆಲ್ಕಲೈನ್ ಆಗೋಯ್ತು. ಹೌದಲ್ಲ? ಈ ಆಲ್ಕಲೈನ್ ವಾಟರ್ ಏನಾದರೂ ನಾವು ಇದಕ್ಕೆ ಹಾಕಿದ್ರೆ ಏನಾಗ್ಬೋದು? ಈ ಕಲರೇ ಉಳಿಬೋದಾ? ಇದು ಏನೇ ಮಾಡಿದ್ರು ಇದ್ರ ಕಲರ್ ಬಿಟ್ಕೊಡಲ್ಲ. ಇದು ಆಸಿಡ್ ಅಂದ್ರೆ ಆಸಿಡ್ಡೇ ಇದು. ಹೌದಾ? ಇದು ಆಸಿಡ್ ಬಿಟ್ಕೊಡಲ್ಲ. ಈಗ ಒಂದು ಕೆಲಸ ಮಾಡೋಣ, ಸ್ವಲ್ಪ ನೀರು ಇದಕ್ಕೆ ಹಾಕೋಣ. ಆಲ್ಕಲಿನಿಟಿ ಜಾಸ್ತಿ ಇದೆ. ಈಗ ನಿಮ್ಮ ದೇಹದಲ್ಲಿ ಎಷ್ಟು ಆಸಿಡ್ ಅಂಶ ಇದೆ ಅಂತ ಕಂಡುಹಿಡಿಯೋದಕ್ಕೆ 2 ಮಾಡೋಣ. ಇದು ಒಂದಿಬ್ರಿಗೆ ನಿಲ್ಲಿಸ್ಬರೋಣ. ಮುಗ್ದೇ ಹೋಯ್ತು. ಸ್ವಲ್ಪ ಸುಣ್ಣನೂ ಹಾಕಿರೋಣ ಇದಕ್ಕೆ. ಈಗ ಸುಣ್ಣ ಹಾಕಿದ್ದೀನಲ್ಲ, ಇದು ಈಗ ಗೊತ್ತಾಯ್ತು ನಿಮಗೆ. ಬೋರ್ ನೀರಿಗೆ ಸ್ವಲ್ಪ ಸುಣ್ಣ ಹಾಕಿದ್ದೀನಿ, ಸಾರಿ ಫಿಲ್ಟರ್ ನೀರಿಗೆ ಸುಣ್ಣ ಹಾಕಿದ್ದೀನಿ. ಈಗ ಯಾವ ಥರ ಕಾಣ್ತಿದೆ? ಸ್ವಲ್ಪ ವೈಟ್ ಕಾಣ್ತಿದೆ, ಸ್ವಲ್ಪ ಬೆಳ್ಳಗೆ ಕಾಣ್ತಿದೆ. ಈಗ ಈ ಇಂಡಿಕೇಟರ್ ಹಾಕಿದ್ರೆ ನೀಲಿ ಆಯ್ತಾ? ಈಗ ಯಾರಾದರೂ ಇಬ್ರು ವಾಲಂಟಿಯರ್ ಬರ್ರಿ. 2 ಒಂದೇ ಥರ ಇದಾವೆ ಈಗ. ಹೌದಾ? ಎಸ್, ಯಾರಾದರೂ ಇಬ್ರು ಬರ್ರಿ. ಯಾರು ಬರ್ತೀರಾ? ಮಜಾ ಇರುತ್ತೆ. ಕುಡಿಯಕ್ಕೆ ಕೊಡಲ್ಲ. ಯಾರಾದರೂ ಇಬ್ರು ಬರ್ರಿ. ಕುಡಿಯಕ್ಕೆ ಕೊಡಲ್ಲ. ಬರ್ರಿ, ನೀವು ಈ ಕಡೆ ನಿಂತ್ಕೊಳ್ರಿ, ಇದು ಇಟ್ಕೊಳ್ರಿ. ಇದ್ರೊಳಗೆ ಇಟ್ಕೊಂಡು ಉಫ್ ಅಂತ ಉರುಬೇಕು. ಇದ್ರೊಳಗೆ ಹಿಡ್ಕೊಳ್ರಿ. ಈ ಕಡೆ ತಿರುಗಿ ನೀವು ಇಟ್ಕೊಳ್ರಿ. ಯಾವ ಕಲರ್ ಇದೆ? ಇದು ನೀಲಿ. ಆಲ್ಕಲೈನ್ ಇದೆ. ನಮ್ಮ ದೇಹದಲ್ಲಿ ಎಷ್ಟು ಅಸಿಡಿಕ್ ಅಂಶ ಇದೆ ಅಂತ ಕಂಡುಹಿಡಿಯೋ ಸಂಬಂಧ ಇದೊಂದು ಪ್ರಯೋಗ ಮಾಡ್ತಾ ಇದೀವಿ. ಇದು ನನ್ನ ಉಸಿರಲ್ಲ, ನಿಮ್ಮ ಉಸಿರು. ಊದ್ರಿ, ಅದ್ರೊಳಗೆ ನಿಂತ್ಕೊಂಡು ಆ ಕಡೆ ತಿರ್ಕೊಂಡು ಊದ್ರಿ. ಉಸಿರು ಬಿಟ್ಟು ಊದ್ರಿ, ಹಿಡ್ಕೊಂಡು ಊದೋದ್ ಬೇಡ. ಊದ್ತಾ ಇರಿ.
ನೋಟಿಸ್ ಮಾಡ್ತಾ ಇದೀರಲ್ಲ ಕಲರ್ ಎಷ್ಟು ಚೇಂಜ್ ಆಗ್ತಾ ಇದೆ. ನಮ್ಮ ದೇಹದಲ್ಲಿ ಅಷ್ಟೊಂದು ಆಸಿಡಿಕ್ ಅಂಶ ಜಾಸ್ತಿ ಇದೆ. ನಮ್ಮ ಉಸಿರು ಸಹ ಆಸಿಡ್ ಹೊರ ಬರ್ತಾ ಇದೆ. ಆಸಿಡ್ ಇದ್ರ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಇದು ಸಹ ಆಸಿಡ್ ವಾಟರ್ ಆಯ್ತು. ಮಾಡಿ 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 ಆಗ್ತಿದೆ, ಆಗಿದೆ ಆಗಿದೆ. ಆ ನೀರನ್ನೇ ನಾನು ಇಲ್ಲಿ ತೋರಿಸ್ತೀನಿ. ಆ ಕಲರ್ ಹೆಂಗಿತ್ತು ಈ ಕಲರ್ ಇದ್ದಿದ್ ನೀರು ಅವ್ರ ಕೈಲಿ ಯಾವ ಕಲರ್ ಆಗಿದೆ ನೋಡ್ರಿ. ಈ ಕಲರ್ ಇತ್ತಲ್ಲ, ಗ್ರೀನ್ ಅಲ್ಲ, ಎಲ್ಲೋ ಹಳದಿ ಆಗಿದೆ. ಹಳದಿ ಊದ್ರಿ ಊದ್ರಿ. ಇದು ಇದೇ ರೀತಿ ನಾವು ಇನ್ನೂ ಒಂದು 10 ನಿಮಿಷ ಅಥವಾ 15 ನಿಮಿಷ ಊದ್ತಾ ಹೋದ್ರೆ ಈ ಕಲರಿಗೆ ಬಂದ್ಬಿಡುತ್ತೆ. ಗೊತ್ತಾಯ್ತಲ್ಲ? ತೋರಿಸಿ ಸಾಕು. ನೋಡಿದ್ರಲ್ಲ, ಆಸಿಡ್ ನೀರಾಯ್ತು ಈಗ. ಹೌದಾ? ಆಸಿಡ್ ನೀರಾಯ್ತು. ಈಗ ಅವ್ರೇನ್ ಮಾಡಿದ್ರು, ಒಳ್ಳೆ ನೀರನ್ನ ಮತ್ತೆ ಕುಡಿದ್ರು. ಏನಾಯ್ತು ಈಗೆಲ್ಲ? ಅದೆಲ್ಲ ಮತ್ತೆ ಇಲ್ಲ, ಆಸಿಡ್ ಆಗಲ್ಲ. ಆಸಿಡ್ ಹೌದು, ಹಳದಿ ಬಂದಿದೆ, ಆಸಿಡ್ ಆಯ್ತು. ಈಗ ಆಸಿಡ್ ಜಾಸ್ತಿ ಇದೆ. ಈಗ ನೋಡಿ, ಸಾಕೀಗ ಉರಿದ್ ಬೇಡ. ಈಗ ನೋಡಿ, ಮತ್ತೆ ನೀವು ಇಂಥ ಒಳ್ಳೆ ನೀರನ್ನ ಕುಡಿದ್ರಿ, ಆಲ್ಕಲೈನ್ ಆಯ್ತು. ಹೌದಲ್ಲ? ಏನನ್ನಿಸ್ತು? ಇಟ್ಬಿಡಿ. ಬೇಡ ಹಾಕಿ. ಇವ್ರದ್ದು ಆಸಿಡ್ ಜಾಸ್ತಿ ಇದೆ, ಸ್ವಲ್ಪ ಆಯ್ತು. ಇನ್ನು ಸ್ವಲ್ಪ ನಾವು ಹಾಕಿದ್ರೆ ಇನ್ನು ಸ್ವಲ್ಪ